ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮಾರ್ಕೆಟ್ ಮುಸ್ಕಂಡ. ಯಾವಾಗ ದರ್ಶನ್ ಅವರ ಕೇಸ್ ಆಯ್ತು ಅವಾಗಿಂದ ಹಾಟ್ ಟಾಪಿಕ್ ಅವ್ರದೇ ಇರೋದು. ಅದನ್ನ ಬಿಟ್ರೆ ಯಾವ್ದು ಹಾಟ್ ಅನ್ನಿಸ್ತಾ ಇಲ್ಲ. ಯಾವ ರೇಂಜಿಗೆ ಅಂದ್ರೆ ಅದನ್ನ ಕೇಳಿಸ್ಕೊಂಡ್ರೆ ಸಾಕು ಬೆಚ್ಚಿ ಬೀಳ್ಬೇಕು. ಇವೆಲ್ಲ ಕೆಲವೊಂದ್ಸರಿ ಮುಚ್ಚೋಗ್ತವೆ, ಏನೇನೋ ಆಗ್ತವೆ. ಆದ್ರೆ ಯಾಕೆ ನಮ್ಮ ಟಾಪ್ ನಟರೆಲ್ಲ ಒಂದೊಂದು ಕಳೆದೋಗ್ತವ್ರೆ ಅಂತ ಗೊತ್ತಾಗ್ತಾ ಇಲ್ಲ. ನಟರು ನಟರಾಗಿ ಉಳ್ಕೊಂಡ್ಬಿಟ್ಟವ್ರೆ, ಬೇರೆ ಬೇರೆ ರೀತಿನಲ್ಲಿ ರಿಯಲ್ ಲೈಫ್ ಅಲ್ಲೂ ನಟನೆ ಮಾಡ್ತವ್ರೆ ಅಂತ ಅನಿಸ್ತೈತಿ. ನಾವ್ ಮೋಟರ್ ವ್ಲಾಗರಲ್ಲಪ್ಪ, ನಾವ್ ಸಿಕ್ಕಾಪಟ್ಟೆ ಸ್ಪೀಡ್ ಅಲ್ಲಿ ಗಾಡಿ ಹೊಡಿತೀವಿ ಅಂತ ಅನ್ಕೋಬೇಡ್ರಿ. 70 ರೀಚ್ ಮಾಡ್ರಿ, 50 ದಾಟಸ್ರಿ ಅಂತ ಹೇಳ್ಬೇಡ್ರಿ. ನಮ್ ಮೀಟ್ರು 50-60 ದಾಟಲ್ಲ, ದಾಟಿದ್ರು ಕೂಡ ಅದು ವಿಡಿಯೋದಲ್ಲಿ ಬರಲ್ಲ. ಅಷ್ಟು ಸ್ಪೀಡ್ ಹೊಡಿಯಕ್ ಮೀಟ್ರ್ ಇಲ್ವಾ ಅಂತ ಅನ್ಕೋಬೇಡ್ರಿ. ನಾವು ಮೀಟ್ರ್ ಏನ್ ಚೆಕ್ ಮಾಡ್ತಾ ಇಲ್ಲ, ನಮ್ ಗಾಡಿ ಮೀಟರ್ ಚೆಕ್ ಮಾಡ್ಕೊಂಡ್ರೆ ಸಾಕಾಗೈತಿ. ಇವತ್ತಂತಲ್ಲ, ಏನ್ ಅರ್ಜೆಂಟ್ ಇಲ್ವಲ್ರಿ, ಒಂದ್ 5 ನಿಮಿಷ ಮುಂಚೆ 5 ನಿಮಿಷ ಲೇಟ್ ಆಗಿ ರೀಚ್ ಆದ್ರೆ ಏನಾಗಲ್ವಲ್ಲ. ನಮ್ ಸ್ಯಾಂಡಲ್ವುಡ್ ಏನಾದ್ರು ಬಾಲಿವುಡ್ ರೇಂಜ್ಗೆ ಆಗಕ್ ಹೋಗ್ತೈತಾ, ಏನ್ ಕತೆ ಅಂತ ಗೊತ್ತಾಗ್ತಾ ಇಲ್ಲ. ಸಂಜಯ್ ದತ್ತು, ಸಲ್ಮಾನ್ ಖಾನ್ ಇವರೆಲ್ಲ ಲೆಜೆಂಡರಿಗಳು. ಇವರೆಲ್ಲ ಹೋಗ್ ಬಂದಂತ ಜಾಗಕ್ಕೆ ನಮ್ಮ ಸ್ಯಾಂಡಲ್ವುಡ್ನವರು ಯಾಕೋ ಕಾಲಿಡ್ತಾವ್ರೆ, ಸರಿ ಹೋಗ್ತಾ ಇಲ್ಲಪ್ಪ ಇದು. ಇಲ್ಲ, ಬಟ್ ನನಗಂತೂ ಗ್ಯಾರಂಟಿ ಇಲ್ಲ 100% ಶಿಕ್ಷೆ ಆಗೇ ಆಗತ್ತೆ ಅಂತ ಹೇಳಿ. ಯಾವುದಾದ್ರೂ ಒಂದು ರೂಪದಲ್ಲಿ, ಯಾವುದಾದ್ರೂ ಒಂದು ಮೂಲೆನಲ್ಲಿ ಹುಡುಕಿ ಬಿಡ್ತಾರೆ. ಅಷ್ಟು ಸುಲಭಕ್ಕೆ ನಮ್ಮ ಸೆಲೆಬ್ರಿಟಿಗಳಾಗ್ಲಿ, ನಮ್ಮ ಲಾಯರ್ಗಳಾಗ್ಲಿ ಬಿಟ್ಕೊಡೋದಿಲ್ಲ. ಇರಂತಾರಪ್ಪ ಇದ್ದಂತಾರು. ಯಾರೋ ಅಮಾಯಕರಿಗೆ ಅಷ್ಟೇನೆ, ತಪ್ಪು ಮಾಡಿಲ್ಲ ಅಂದ್ರೆ 10 ವರ್ಷ ಜೈಲಲ್ಲಿ ಕೊಳ್ಕೊಂಡ್ಬಂದು ಆಮೇಲೆ ಈ CBI ಮತ್ತೊಂದು ತನಿಖೆ ಆದ್ಮೇಲೆ ಇಲ್ಲ ರೀ ಇವ್ರೇನು ಮಾಡೇ ಇಲ್ಲ ಅಂತೇಳಿ ಹೊರಗೆ ಬಂದ್ರು ಅವ್ರನ್ನ ಕೇಳೋದಿರಲ್ಲ. ಇದು ಹಂಗಲ್ವಲ್ಲ, 10 ಕೊಲೆ ಮಾಡಿದ್ರು ಸೇಫ್ ಆಗಿ ತಿರ್ಕೊಂಡಿರೋಂಥ ಸುಮಾರು ಜನ ಇದ್ದೇ ಇರ್ತಾರೆ. ಹಾಗಾಗಿ ಕಷ್ಟ. ನನಗಂತೂ ನಂಬಿಕೆ ಇಲ್ಲ. ಅಂದ್ರೆ ಪ್ರೂವ್ ಆಗಿ ಶಿಕ್ಷೆ ಆದ್ರೆ ಖಂಡಿತ ಈ ಸಿಸ್ಟಮ್ ಬಗ್ಗೆ ಒಂದು ಹೋಪ್ ಬರುತ್ತೆ. ಗಡಗಡ ರೋಡಿ ಸೀಟ್ ಓಪನ್ ಕೊಟ್ಟುಬಿಟ್ರೆ ಖುಷಿ ಅನ್ನಂಗೆ. ಯಾರಿಗಂತೂ ಗೊತ್ತಾಗಿರ್ಬೋದು, ಇರ್ಲಿ. ಅವರು ಈ ಸಮಾಜವನ್ನ, ಸಿಸ್ಟಮ್ ಅನ್ನ ಪ್ರಶ್ನೆ ಮಾಡ್ತಾವ್ರಿ. ನಾವೆಲ್ಲ ಹಂಗ್ ತಪ್ಪು ತಿಳ್ಕೋಬಾರ್ದು. ದರ್ಶನ್ ಹೇಳಿದ್ರ ವೈಯಕ್ತಿಕ ದ್ವೇಷ ಸಾಧಿಸ್ತಾವ್ರ ಅಂತ ತಪ್ಪು ತಿಳ್ಕೋಬಾರ್ದು ನಾವೆಲ್ಲ. ಏನಪ್ಪ ಅರ್ಜೆಂಟ್ಗೆ ಅಷ್ಟೇ, ನಾನು ರೋಡಿ ಸೀಟ್ ಓಪನ್ ಮಾಡಿ ಸ್ಲೇಟ್ ಕೊಟ್ಬಿಟ್ಟು ದರ್ಶನ್ 49-47 ವರ್ಷ ವಯಸ್ಸು ಕರ್ಕೊಂಡ್ಬಿಡ್ಬೇಕು ಅಂತ. ಮತ್ತ ನೋಡೋಣಪ್ಪ ಏನೇನ್ ಮಾಡ್ತಾವ್ರೆ ನೋಡೋಣ. ಇವ್ರು ಹಂಗೆ ಇದಾರೆ, ಅವ್ರು ಹಂಗೆ ಇದಾರೆ, ಯಾರಿಗೆ ಹೇಳೋದು, ಯಾರಿಗೆ ಹೇಳೋಣ. ಅಲ್ಲ, ಈ ಫ್ಯಾನ್ಸ್ಗಳನ್ನು ಇಲ್ಲ ಮಾಡ್ಬಾರ್ದು. ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೀವ ತೆಗೆದಿದೆಯಲ್ಲ, ಅಷ್ಟು ಒಳ್ಳೇದಲ್ಲದು. ನಾನು ಸಿನಿಮಾದಲ್ಲಿ ಕೈ ತಗೋಬಹುದು ಹೊರತು ರಿಯಲ್ ಲೈಫ್ ಅಲ್ಲಿ ಕೈ ತಗೊಂಡ್ರೆ ಕೈ ಕಾಲು ಕಟ್ಟಾಗ್ತವೆ. ಅದೆಲ್ಲದ್ರ ಜೊತೆಗೆ ದರ್ಶನ್ ಅವ್ರ ವಿಚಾರದಲ್ಲಿ ಸಮಾಜ ಪ್ರತಿಕ್ರಿಯೆ ಮಾಡ್ತಾ ಇದೆಯಲ್ಲ, ನಿಜಕ್ಕೂ ಭಾರಿ ಪರವಾಗಿಲ್ಲಪ್ಪ, ಚೆನ್ನಾಗಿ ಅನಿಸ್ತು ನನಗೆ. ಮೀಡಿಯಾದವರು, ಯೂಟ್ಯೂಬರ್ಸ್ಗಳು, ಸೋಷಿಯಲ್ ಮೀಡಿಯಾಗಳು ಪರವಾಗಿಲ್ಲ. ಯಾರೊಬ್ಬ ದೊಡ್ಡ ವ್ಯಕ್ತಿ ಒಳಗಡೆ ಸಿಗಾಕೊಂಡ್ರು ಅಂತಂದ ತಕ್ಷಣ ನಮ್ಗೆ ಯಾಕೆ ಬೇಕಪ್ಪ ಇದೆಲ್ಲ ಊರು ಸಾಬರಿ ಅಂತೇಳಿ ಜಾರ್ಕೊಳ್ಳೋದೇ ಜಾಸ್ತಿ. ಇಂಥದ್ರಲ್ಲಿ ಪ್ರತಿಭಟನೆಗಳು ಆಗ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ. ಅದ್ರ ಜೊತೆ ಎಲ್ಲರೂ ಅಪೋಸ್ ಮಾಡ್ತಾವ್ರೆ. ಯಾರ್ಯಾರು ದರ್ಶನ್ ಫ್ಯಾನ್ಸು, ಫಾಲೋವರ್ಸ್ ಅಂತ ಅನ್ಕೊಂಡಿದ್ರು ಎಲ್ಲರೂ ಕೂಡ ಅಪೋಸ್ ಮಾಡ್ತಾವ್ರೆ. ಅವ್ರ ತಾಯಿ ನೋವು, ಅವ್ರ ಹೆಂಡತಿ ನೋವು ಎಷ್ಟು ನೋವು ಪಡ್ತಾ ಇರ್ಬೋದು ಅಂತೇಳಿ ಎಲ್ಲರೂ ಅದನ್ನು ಫೀಲ್ ಮಾಡ್ತಾವ್ರೆ. ಆ ಫೀಲ್ ಇದೆಯಲ್ಲ, ಅದು ಬೇಕಾಗಿರೋದು. ಅದ್ರ ಜೊತೆಗೆ ನಮ್ಮ ಮೆಡಿಕಲ್ ಸೀಟ್ಗಳನ್ನ ಬೇರೆ ಬೇರೆ ಭಾಗದ, ಬೇರೆ ಬೇರೆ ರಾಜ್ಯದ ಜನ ದೋಚ್ಕೊಳ್ತಾವ್ರೆ, ನಮ್ಗೆ ಅರಿವಾಗ್ತಾ ಇಲ್ಲ. ನೀಟಲ್ಲಿ ಏನೆಲ್ಲ ಗೋಲ್ಮಾಲ್ ಆಗ್ತಾ ಇದೆ ರೀ ಅಪ್ಪ ಶಿವ. ನಮ್ಮ ರಾಜ್ಯದವ್ರು ಕಾಲೇಜ್ ಕಟ್ಸೋದಂತೆ, ನೀವು ಬಂದು ಓದಕ್ಕೆ ಸೀಟ್ ಕೊಡೋದಂತೆ. ನಮ್ಮಲ್ಲಿ ಜನ ಸೀಟ್ ಸಿಕ್ಕಿಲ್ಲ ಅಂತ ಸೂಸೈಡ್ ಮಾಡ್ಕೊಳ್ಳೋದಂತೆ. ಇಲ್ಲ ಅಂತಂದ್ರೆ ಲಕ್ಷಗಟ್ಟಲೆ ಖರ್ಚು ಮಾಡಿ ಬೇರೆ ದೇಶಕ್ಕೆ ಹೋಗಿ ಓದ್ಕೊಂಡ್ಬರೋದಂತೆ. ಅಲ್ಲೇನಾದ್ರೂ ಯುದ್ಧಗಳಾದ್ರೆ ಪಾಪ ಸಾಯೋದಂತೆ. ನೋಡಿ, ನೀಟ್ ಎಕ್ಸಾಮ್ ಒಂದ್ ರೀತಿನಲ್ಲಿ ಥ್ರೂಔಟ್ ಇಂಡಿಯಾ ಮಾಡ್ತಾರೆ, ಎಲ್ಲರಿಗೂ ಸಮಾನವಾದ ಅವಕಾಶ ಸಿಗತ್ತೆ ಅನ್ನೋದೆಲ್ಲ ಎಷ್ಟು ನಿಜಾನು. ಆದ್ರೆ ಈ
ಮೂಲಭೂತ ಸೌಕರ್ಯಗಳನ್ನ ನಾವು ಡೆವಲಪ್ ಮಾಡಿ ಇನ್ನೊಬ್ರಿಗೆ ಕೊಡೋದಿದೆಯಲ್ಲ, ಇದು ಅಷ್ಟೇ ಬೇಜಾರದ ವಿಚಾರ ಅಂತ. ನಾರ್ತ್ ಹೆಂಗ್ ಡೆವಲಪ್ ಆಗ್ತಾ ಇದೆ, ಉತ್ತರದ ರಾಜ್ಯಗಳು ಹಂಗ್ ಡೆವಲಪ್ಮೆಂಟ್ ಇದೆ, ಹಿಂಗ್ ಡೆವಲಪ್ಮೆಂಟ್ ಇದೆ. ನೋಡು, ನಮ್ಮಲ್ಲಿ ಯಾವುದನ್ನು ಕೂಡ ನಾವು ಕೇರಳದಲ್ಲಿ ತುಂಬಾ ಕಾಲೇಜ್ ಇದೆ, ಆಂಧ್ರದಲ್ಲಿ ತುಂಬಾ ಕಾಲೇಜ್ ಇದೆ, ಕರ್ನಾಟಕದಲ್ಲಿ ತುಂಬಾ ಕಾಲೇಜಸ್ ಇದೆ, ತೆಲಂಗಾಣದಲ್ಲಿ ತುಂಬಾ ಕಾಲೇಜಸ್ ಇದೆ. ನಾವು ಬೇರೆ ರಾಜ್ಯದವರಿಗೆ ಸೀಟನ್ನ ಕೊಡ್ತೇವೆ. ಆದ್ರೆ ನಮ್ಮಲ್ಲಿ ಎಲ್ಲಾ ರೀತಿನಲ್ಲೂ GST ನಲ್ಲೂ ಕೂಡ ನಾವು ಮೇಲಿದೀವಿ. ಹಂಗಿದ್ದಾಗಲೂ ಕೂಡ ನಮ್ಮಲ್ಲಿ ಯಾರು ಕೂಡ ಕರ್ನಾಟಕ ಮಾಡಲ್ಲು ಅಂತ ಯಾರು ಮಾತಾಡೋದೇ ಇಲ್ಲ. ಮಾತಾಡ್ತಿದ್ರೆ ಗುಜರಾತ್ ಮಾಡಲ್ಲು, ರಾಜಸ್ಥಾನ ಮಾಡಲ್ಲು, ಇವೇನಾ ಮಾಡಲ್ಲು. ಅಲ್ಲಿ ಸೀಟ್ಗಳಿಲ್ಲ, ಕಾಲೇಜ್ಗಳಿಲ್ಲ, ಅವ್ರು ಬಂದು ಇಲ್ಲಿ ಓದೋದು. ಇದೇನ್ ಮತ್ತೆ ಏನ್ ರಾಜ್ಯನ ಮಾಡಲ್ ಮಾಡಿ ಯಾವ್ದ್ರಲ್ಲಿ ಮಾಡ್ಯಾರಪ್ಪ ಇವರು? GST ನಲ್ಲೂ ಇಲ್ಲ. ಬರೋ GST ನಲ್ಲಿ ಅವರೇ ತಿನ್ಕಂತಾರೆ, ನಮಗಿಲ್ಲಿ ಸಿಪ್ಪೆ ಎಸ್ದಂಗೆ ಎಸಿತಾರೆ. ಕೇಳಿದ್ರೆ ಯಾವ್ಯಾವ್ದು ಹಿಂದುಳಿದಿದೆ ಅದನ್ನು ನಾವು ಡೆವಲಪ್ ಮಾಡ್ಬೇಕು ಅಂತ ಹೇಳ್ತಾರೆ. ಹೌದು, ಕರೆಕ್ಟ್. ಡೆವಲಪ್ ಮಾಡೋದು ಹಿಂದುಳಿದ ಜನಾಂಗಕ್ಕಾಗ್ಲಿ, ಹಿಂದುಳಿದ ರಾಜ್ಯಕ್ಕಾಗ್ಲಿ ಡೆವಲಪ್ಮೆಂಟ್ ಮಾಡೋದು ಎಷ್ಟು ಕರೆಕ್ಟ್ ಅದು. ಆದ್ರೆ ಅದು ಹೆಂಗೆ ಕೆಲವೊಂದು ವಿಚಾರ ಬಂದ ತಕ್ಷಣ, ರಾಜಕೀಯ ಬಂದ ತಕ್ಷಣ ಗುಜರಾತ್ ಮಾಡಲ್ಲು, ಉತ್ತರ ಪ್ರದೇಶ್ ಮಾಡಲ್ಲು, ಯೋಗಿ ಆದಿತ್ಯನಾಥ್ ಎಲ್ಲ ಹೇಳ್ತಾರಪ್ಪ. ಯಾರು ಮತ್ತೆ ಇವು ಕಾಲೇಜ್ಗಳನ್ನ ಕಟ್ಸಿ ನಮ್ಮವರಿಗೆ ಒಂದಷ್ಟು ಜನಕ್ಕೆ ಈಗ ಸೀಟ್ ಕೊಟ್ಟಿದ್ರೆ ನಾವೇನು ಬೇಡ ಅಂತಿದ್ವಾ? ಅಲ್ಲಿದ್ದಂತರಿಗೆ ಇನ್ನು ಶಾರ್ಟೇಜ್ ಆಗತ್ತಪ್ಪ. ದೊಡ್ಡ ದೊಡ್ಡ ರಾಜ್ಯಗಳು ಏನ್ ಡೆವಲಪ್ಮೆಂಟ್ ಮಾಡ್ಯಾರಪ್ಪ? 10 ವರ್ಷ 15 ವರ್ಷದಿಂದ ಒಂದೊಂದು ಗೌರ್ಮೆಂಟ್ಗಳು ಆಳ್ಕೊಂಡ್ ಕುಂತವ್ರೆ. ಏನು ಮಾಡ್ಯಾರ ಮತ್ತೆ ಗೊತ್ತಿಲ್ಲಪ್ಪ. ನಾವು ರಾಜಕೀಯ ಮಾಡಬಾರ್ದು, ರಾಜಕೀಯ ಮಾತಾಡಬಾರ್ದು ಅಂತ ನಾವು ಸುಮ್ಮನೆ ಆಗದೆ ನಾವು ಟ್ರಾವೆಲ್ ಮಾಡ್ತಾ ಇದೀವಲ್ವಾ, ಸುಮ್ಮನೆ ಹಂಗೆ ಚರ್ಚೆ ಮಾಡ್ಕೊಂಡು ಹೋಗೋಣ ಅಂತ ನಿಮ್ಮ ಹತ್ರ ಒಂಚೂರು ಹೇಳ್ಕೊಳ್ತಾ ಇದ್ದೀನಪ್ಪ ಬೇಜಾರನ್ನ. ಏನೇ ಆಗ್ಲಿ, ಇಲ್ಲಿವರೆಗೂ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದೊಂದಿನ ಸಿಗೋಣ, ಮತ್ತೆ ನಾಳೆ ಸಿಗೋಣ, ನಾಡಿದ್ದು ಸಿಗೋಣ, ಯಾವಾಗ ಆಗ್ತೀವೋ ಗೊತ್ತಿಲ್ಲ, ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.